ಕಳೆದ ಕೆಲವು ವರ್ಷಗಳಿಂದ ಕುಂಭರಾಶಿಯವರಿಗೆ ಹಲವು ವರ್ಷಗಳಿಂದ ಶನಿದೇವನ ಸಾಡೆಸಾತಿಯ ಪ್ರಭಾವ ನಿಮ್ಮ ಮೇಲೆ ಬೀರಿ ನಿಮ್ಮ ಬದುಕು ನರಕವಾಗಿದೆ. ನೀವು ಮುಟ್ಟಿದ್ದೆಲ್ಲ, ನೀವು ಕೈ ಹಾಕಿದ ಕೆಲಸ ಎಲ್ಲ ಮಣ್ಣು ಪಾಲಾಗಿದೆ. ನೀವು ನಂಬಿದವರೆಲ್ಲ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದವರೇ ಆಗಿರುತ್ತಾರೆ. ನಿಮ್ಮ ಬದುಕಿರುವ ಇಷ್ಟು ವರ್ಷಗಳು ಬದುಕಿದ್ದರೂ ಸತ್ತರೂ ಒಂದೇ ಆಗಿರುತ್ತದೆ. ಜನರು ನಿಮ್ಮನ್ನು ಕೀಳಾಗಿ ಕಂಡಿದ್ದಾರೆ. ಕೆಲಸ ಇನ್ನೇನು ಆಯಿತು ಅನ್ನುವಷ್ಟರಲ್ಲಿ ವರ್ಷಗಟ್ಟಲೆ ಕಾಲ ಕಳೆದೇ ಹೋಗಿರುತ್ತದೆ. ನಿಮ್ಮ ಮನಸ್ಸಿನಲ್ಲಿ ನಿಮ್ಮನ್ನೇ ನೀವು ಬೈದುಕೊಂಡು ಎಷ್ಟೋ ರಾತ್ರಿಗಳು ನಿದ್ದೆಯಿಲ್ಲದೆ ಪರಿತಪಿಸುತ್ತಿದ್ದರು. ಕೆಲಸ ಮಾಡಿದರೂ ಸಂಬಳ ಕೊಡದೆ ಎಷ್ಟೋ ದಿನ ಜೇಬಲ್ಲಿ ಕಾಸಿಲ್ಲದೆ ಅಲಿದಾಡಿದ್ದೀರಿ. ನಿಮ್ಮ ವ್ಯಕ್ತಿತ್ವ ಎಂತಹದ್ದು ಎಂದರೆ, ನಿಮ್ಮ ಕೈಯಲ್ಲಿ ಹಣವಿಲ್ಲದಿದ್ದರೂ ಬೇರೆಯವರಿಗೆ ಸಹಾಯ ಮಾಡುವ ಗುಣ ನಿಮ್ಮದು. ಬೇರೆಯವರಿಗೆ ಸಹಾಯ ಮಾಡಿ ಅವರಿಂದಲೇ ಅಪಮಾನಕ್ಕೊಳಗಾಗಿದ್ದೀರಿ. ಎಷ್ಟೋ ವರ್ಷಗಳ ಕಾಲ ಈ ವರ್ಷ ನಮ್ಮ ಭವಿಷ್ಯ ಬದಲಾಗಬಹುದು ಎಂದು ಶಬರಿಯಂತೆ ಕಾದಿದ್ದೀರಿ. ಕತ್ತಲು ಎಷ್ಟೇ ದಟ್ಟವಾಗಿದ್ದರೂ ಸೂರ್ಯನ ಕಿರಣ ಕತ್ತಲನ್ನು ತೊಡೆದು ಬೆಳಕು ಬರಲೇಬೇಕು. ಕುಂಭರಾಶಿಯವರಿಗೆ ಕತ್ತಲಿನಿಂದ ಬೆಳಕಿನೆಡೆಗೆ ಬರುವ ಸಮಯ ಬಂದೇ ಬಿಟ್ಟಿತು. ಕುಂಭರಾಶಿಯವರಿಗೂ ಕೊನೆಗೂ ಈ ಸಮಯ ಬಂದುಬಿಟ್ಟಿತು. ನಿಮ್ಮ ಅದೃಷ್ಟವನ್ನು ಬದಲಾಯಿಸುವ ಯುಗಾದಿಯ ಜಾತಕ. ಕುಂಭ ಎಂದರೆ ಕಳಸ ಅಥವಾ ಮಡಿಕೆ ಎಂದರ್ಥ. ನಿಮ್ಮ ರಾಶಿಯ ಚಿಹ್ನೆಯ ನೀರು ತುಂಬಿದ ಕಳಸ ಹೊತ್ತಿರುವ ಮನುಷ್ಯ. ಇದರ ಅರ್ಥವೇನು ಗೊತ್ತಾ? ನೀವು ಬೇರೆಯವರ ದಾಹ ತೀರಿಸಲು, ಬೇರೆಯವರ ಕಷ್ಟ ತೀರಿಸಲು, ಬೇರೆಯವರ ಕಷ್ಟ ಪರಿಹರಿಸಲು ಹುಟ್ಟಿದವರು ಕುಂಭರಾಶಿಯವರಾಗಿರುತ್ತಾರೆ. ಈ ಕುಂಭರಾಶಿಯಲ್ಲಿ ನಿಮ್ಮ ಯಾವ ಅಕ್ಷರದಲ್ಲಿ ನಿಮ್ಮ ಹೆಸರು ಮೂಡುತ್ತದೆ ಎಂದು ಪರೀಕ್ಷಿಸಿಕೊಳ್ಳಿ. ಸೋ, ಸೆ, ಸು, ಸ, ಗು, ಗೆ, ಗೋ, ದ. ನಿಮಗೆ ಶುಭ ತರುವ ವಾರ ಬುಧವಾರ, ಶುಕ್ರವಾರ, ಶನಿವಾರ. ನಿಮ್ಮ ಶುಭ ದಿಕ್ಕುಗಳು ಪಶ್ಚಿಮ. ಶುಭರತ್ನಗಳು ವಜ್ರ, ಪಚ್ಚೆ, ನೀಲಿ. ನಿಮ್ಮ ಶುಭ ಸಂಖ್ಯೆ 5, 6, 8, 4. ನಿಮ್ಮ ಶುಭ ವರ್ಣ ನೀಲಿ, ಹಸಿರು, ಹಳದಿ. ನಿಮ್ಮ ಕಷ್ಟಗಳೆಲ್ಲ, ನರಕ ಯಾತನೆಗಳೆಲ್ಲ ಶಾಶ್ವತವಾಗಿ ಮುಕ್ತಾಯಗೊಳ್ಳುವ ಸಮಯ ಬಂದು ಬಿಟ್ಟಿದೆ. ನೀವು ಮತ್ತೆ ಮೈ ಕೊಡವಿ ಎದ್ದು ನಿಲ್ಲುವ ಸಮಯ. ನಿಮ್ಮ ಬಗ್ಗೆ ದೊಡ್ಡ ಸತ್ಯವನ್ನು ತಿಳಿಯುವ ಸಮಯ. ಇಷ್ಟು ವರ್ಷಗಳ ಕಾಲ ನಿಮಗೆ ತೊಂದರೆ ಕೊಟ್ಟ ನಿಮ್ಮ ಕರ್ಮದಾತ ಶನಿ ಪರಮಾತ್ಮನಿಗೆ, ಕುಂಭರಾಶಿಯವರಿಗೆ ಎಂದರೆ ಶನಿದೇವನಿಗೆ ಅತ್ಯಂತ ಪ್ರಿಯವಾದ ಮನೆ. ಶನಿದೇವ ನಿಮ್ಮನ್ನು ಈ ಸಾಡೆಸಾತಿಯ ಕತ್ತಲಲ್ಲಿ ದೂಡಿದ್ದು ನಿಮ್ಮನ್ನು ನಾಶ ಮಾಡುವುದಕ್ಕಲ್ಲ, ಬದಲಾಗಿ ನಿಮ್ಮನ್ನು ಬಡೆದೆಬ್ಬಿಸಲು, ನಿಮ್ಮ ಸುತ್ತಮುತ್ತ ಕಷ್ಟಗಳನ್ನು ಕೊಡುತ್ತಿದ್ದ ಜನರನ್ನು ದೂರ ಮಾಡಲು. ಶನಿದೇವನು ಕೊಟ್ಟಿದ್ದ ಪರೀಕ್ಷೆ ಮೊದಲು ಕಠಿಣವಾದರೂ ನಂತರ ಗೆಲುವು ಕಾಣಬಹುದು. ನೀವು ಈಗ ಆ ಪರೀಕ್ಷೆಯಲ್ಲಿ ಗೆಲುವಿನ ಘಟ್ಟಕ್ಕೆ ಕಾಲಿಟ್ಟಿದ್ದೀರಿ. ಯುಗಾದಿಯ ನಂತರದ ಬದಲಾವಣೆಗಳೇನು? ಮೊದಲನೆಯದು, ನಿಮ್ಮ ಹಣಕಾಸಿನ ಮತ್ತು ವೃತ್ತಿ ಜೀವನದ. ಕುಂಭರಾಶಿಯವರು ಅತ್ಯಂತ ಬುದ್ಧಿಜೀವಿಗಳು, ಕರುಣಾಮಯಿಗಳು. ನಿಮ್ಮ ಸ್ವಂತ ಬುದ್ಧಿವಂತಿಕೆ ಬೇರೆಯವರಿಗೂ ಬರಲು ಸಾಧ್ಯವಿಲ್ಲ. ವೃತ್ತಿ ಜೀವನದಲ್ಲಿ ಊಹಿಸಲಾಗದ ಐಡಿಯಾಗಳಿಗೆ ಬೆಲೆ ಸಿಕ್ಕಿರಲಿಲ್ಲ. ನೀವು ಹಗಲಿರುಳು ಕಷ್ಟಪಟ್ಟಿರುವ ಕೆಲಸ ಮಾಡಿದರೂ ಅದರ ಲಾಭ ಬೇರೆಯವರು ಪ್ರಯೋಜನ ಪಡೆಯುತ್ತಿದ್ದರು. ನಿಮ್ಮ ಐಡಿಯಾಗಳನ್ನು ಬೇರೆಯವರು ಬಳಸಿಕೊಂಡು ದುಡ್ಡನ್ನು ಮಾಡುತ್ತಿದ್ದರು. ಆದರೆ ಈ ವರ್ಷ ನಿಮ್ಮ ವೃತ್ತಿ ಜೀವನ ಹಾಗಾಗುವುದಿಲ್ಲ. ಅದ್ಭುತವನ್ನು ಸೃಷ್ಟಿಸಲಿದೆ. ನಿಮಗೆ ಎಲ್ಲಿ ಅಪಮಾನವಾಗಿತ್ತೋ, ನಿಮ್ಮನ್ನು ಅಲ್ಲಿ ಮೋಸ ಮಾಡಿದ್ದರೋ ಆ ಜಾಗದಲ್ಲಿ ನಿಮಗೆ ಉನ್ನತ ಸ್ಥಾನವನ್ನು ಪಡೆದು ಒಳ್ಳೆಯ ಹೆಸರು ಬರುತ್ತದೆ. ವ್ಯಾಪಾರದಲ್ಲಿ ನಷ್ಟವಾಗಿ ಇನ್ನು ಮುಗಿದೇ ಹೋಯಿತು ಎಂದು ಅಂಗಡಿಯನ್ನು ಮುಚ್ಚಿ ಕುಳಿತಿದ್ದೀರೋ, ಊರೇ ಬಿಡಬೇಕೆಂದು ಅಂದುಕೊಂಡಿದ್ದೀರೋ, ಕುಂಭರಾಶಿಯವರಿಗೆ ಈ ಯುಗಾದಿ ಬಂದು ಅದ್ಭುತ ಸಂಜೀವಿನಿಯಾಗಿದೆ. ನಿಮ್ಮನ್ನು ಯಾವುದೋ ಒಂದು ಶಕ್ತಿ ನಿಮ್ಮನ್ನು ಮೇಲೆತ್ತುತ್ತದೆ. ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ಧನ ಪ್ರಾಪ್ತಿಯಾಗುತ್ತದೆ. ಉದ್ಯೋಗ ವ್ಯಾಪಾರದಲ್ಲಿ ಅನಿರೀಕ್ಷಿತ ಲಾಭವಾಗಿ ಸ್ನೇಹಿತರಿಂದಲೂ ಸಹಾಯ. ಒಳ್ಳೆಯ ಕ್ಷೇತ್ರಗಳಿಗೆ ಪ್ರಯಾಣ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಇವರು ಲಕ್ಷ್ಮೀ ನರಸಿಂಹನನ್ನು ಪ್ರತಿ ಮಂಗಳವಾರ ಪೂಜಿಸಬೇಕು. ಕುಟುಂಬದಲ್ಲಿ ಗಂಡ ಹೆಂಡತಿಗೆ ಒಳ್ಳೆಯ ಬಾಂಧವ್ಯ ಬೆಳೆಯುತ್ತದೆ.
ಅಂದರೆ ಅಂದರೆ ಕುಂಭರಾಶಿಯವರು ವ್ಯಾಪಾರಕ್ಕೆ ಹೊಂದಿಕೊಂಡು ಆಗಾಗ ಗಂಡ ಹೆಂಡತಿಯ ಮಧ್ಯೆ ಕಲಹವಾಗುತ್ತದೆ. ಮಕ್ಕಳಾದ ನಂತರ ಹೊಂದಿಕೊಂಡು ಹೋಗುತ್ತಾರೆ. ಅವಿವಾಹಿತರಿಗೆ ವಿವಾಹ ಭಾಗ್ಯ ಲಭಿಸುತ್ತದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಪ್ರಗತಿ ಕಾಣುತ್ತದೆ. ಮಕ್ಕಳ ಸಾಧನೆ ತಮಗೆ ಹೆಮ್ಮೆ ತರುತ್ತದೆ. ನ್ಯಾಯಾಲಯದಲ್ಲಿ ಸಿಕ್ಕಿಹಾಕಿಕೊಂಡ ಆಸ್ತಿ ಲಭಿಸುತ್ತದೆ. ಸಾಲದ ಸುಳಿಯಿಂದ ಹೊರಬರಲು ದಾರಿಗಳು ಸಿಗುತ್ತದೆ. ನಿಮ್ಮ ಜೊತೆ ಹಣ ಮಾತ್ರವಲ್ಲ, ಗಾಂಭೀರ್ಯತೆಯೂ ಬರುತ್ತದೆ. ನಿಮ್ಮ ಸಂಬಂಧಗಳು ಮತ್ತು ನಿಮ್ಮ ಬದಲಾದ ವ್ಯಕ್ತಿತ್ವ ಕುಂಭರಾಶಿಯವರಿಗೆ ಯುಗಾದಿಯ ನಂತರ ನಿಮ್ಮನ್ನು ನೋಡುವ ಜನ ಮೂಗಿನ ಮೇಲೆ ಬೆರಳಿಟ್ಟುಕೊಂಡು ಕೊಳ್ಳುತ್ತಾರೆ. ಯಾರು ನಿಮ್ಮ ಏಳಿಗೆಗೆ ಅಡ್ಡಿಯಾಗಿರುತ್ತಾರೋ ಅವರನ್ನು ನೀವು ಮುಲಾಜಿಲ್ಲದೆ ನಿಮ್ಮ ಬದುಕಿನಿಂದ ತೆಗೆದುಹಾಕುತ್ತೀರಿ. ನಿಮ್ಮ ಮೌನವೇ ಶತ್ರುಗಳಿಗೆ ಅತಿದೊಡ್ಡ ಅಸ್ತ್ರವಾಗುತ್ತದೆ. ಇಷ್ಟು ದಿನ ಗೆಳೆಯರು ಎಂದು ಗೆಳೆತನವನ್ನು ಬಿಟ್ಟು ಒಂಟಿತನವಿರಲು ಆಗುತ್ತಿರಲಿಲ್ಲ. ಆದರೆ ಈಗ ಆ ಒಂಟಿತನವೇ ನಿಮಗೆ ದೊಡ್ಡ ಶಕ್ತಿಯಾಗುತ್ತದೆ. ನಿಮ್ಮ ಬಾಳಲ್ಲಿ ನಿಮ್ಮ ಬೆನ್ನೆಲುಬಾಗಿ ನಿಲ್ಲುವ ಅದ್ಭುತವಾದ ಜೀವನ ಸಂಗಾತಿಯು ಆಗಮನವಾಗುತ್ತದೆ. ಇದೇ ವರ್ಷ ಆಗಲಿದೆ. ನಿಮ್ಮ ಕೌಟುಂಬಿಕ ಜೀವನ ಹಳೆಯ ನೋವನ್ನು ಮರೆಸುತ್ತದೆ ಮತ್ತು ನಿಮ್ಮ ಆರೋಗ್ಯ ಮತ್ತು ನೆಮ್ಮದಿ, ಮಾನಸಿಕ ಒತ್ತಡದಿಂದ ತಡೆಹಿಡಿದ ಕಣ್ಣೀರು, ಎದೆಯಲ್ಲಿ ಅಡಗಿಸಿಟ್ಟುಕೊಂಡ ನೋವಿನಿಂದ ನಿಮಗೆ ತಲೆನೋವು, ನಿದ್ರಾಹೀನತೆ ಕಾಡುತ್ತಿದ್ದು, ಬೆಳಿಗ್ಗೆ ಎದ್ದರೆ ಏನು ಮಾಡುವುದು ಎನ್ನುವ ಶೂನ್ಯ ಭಾವನೆ ನಿಮ್ಮನ್ನು ಕಾಡುತ್ತಿದ್ದು, ಯುಗಾದಿಯ ನಂತರ ನಿಮ್ಮ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಒಂದು ಅದ್ಭುತ ಶಕ್ತಿ ಜಾಗೃತಗೊಳ್ಳುತ್ತದೆ. ಕುಂಭರಾಶಿಯವರಿಗೆ ಶನಿಕಾಟವೇ ಇರುವುದಿಲ್ಲ. ಮನೆ ಕಟ್ಟಲು ಸೂಕ್ತವಾದ ಸಮಯ. ಭೂಮಿ ಖರೀದಿಗೂ ಒಳ್ಳೆಯ ಸಮಯವಾಗಿದೆ. ದೊಡ್ಡದಾದ ಬಂಡವಾಳ ಹಾಕಬೇಡಿ. ದೊಡ್ಡ ಯೋಚನೆ ಮಾಡಬೇಡಿ. 2 ರೂಪಾಯಿಯಷ್ಟು ಆದಾಯವಿದ್ದರೆ 8 ರೂಪಾಯಿಯಷ್ಟು ನಿಮಗೆ ವ್ಯಯವೂ ಇದೆ. ನೋಡಿಕೊಂಡು ಮುಂದೆ ಸಾಗುವುದು ಸೂಕ್ತ. ಮಾಡುವ ಕೆಲಸದಲ್ಲೇ ಮುಂದುವರಿಯುವುದು ಸೂಕ್ತ. ಕೆಲಸ ಬದಲಾಯಿಸಿದಲ್ಲಿ ನಿಮಗೆ ತೊಂದರೆಗಳಾಗುತ್ತವೆ. ಕೆಲಸವನ್ನು ಬದಲಾಯಿಸಬೇಡಿ. ನಿಮಗೆ ಒಳ್ಳೆಯ ದಿನಗಳು ಬರುತ್ತವೆ. ಕುಟುಂಬದ ಜೊತೆ ಸಮಾಧಾನವಾಗಿ ಮಾತಾಡಿ. ನಿಮಗೆ ಆಗುವ ಸಂಖ್ಯೆಗಳು ಶುಭ ಸಂಖ್ಯೆಗಳು 8. ಶುಭವಲ್ಲದೇ ಇರುವ ಸಂಖ್ಯೆಗಳು 1, 10, 19. ಆಗದಿರುವ ಸಂಖ್ಯೆಗಳು. ಈ ದಿನದಿಂದ ನಿಮ್ಮ ಆಟ ಶುರುವಾಗಲಿದೆ. ನೀವು ಊಟದ ವಿಚಾರದಲ್ಲಿ ಎಚ್ಚರವಿರಬೇಕು. ತಾಳ್ಮೆ ಇದ್ದಷ್ಟು ನೀವು ಮುಂದೆ ಒಳಿತನ್ನು ಕಾಣಿರುವಿ. ಶನಿದೇವನು ನಿಮಗೆ ಯಶಸ್ಸನ್ನು ಕೊಡುವ ಮುನ್ನ ನಿಮ್ಮಿಂದ ಒಂದು ಕಠಿಣವಾದ ವಚನವನ್ನು ಕೇಳುತ್ತಾನೆ. ಶನಿದೇವನಿಗೆ ಅಹಂಕಾರ ಮತ್ತು ಸೋಮಾರಿತನ ಕಂಡರೆ ಆಗುವುದಿಲ್ಲ. ನಿಮ್ಮ ಕಷ್ಟದ ದಿನಗಳನ್ನು ಎಂದಿಗೂ ಮರೆಯಬೇಡಿ. ಹಣದ ಆಸೆಗೆ ನ್ಯಾಯದ ಹಾದಿಯನ್ನು ಬಿಡಬೇಡಿ. ನಿಮಗೆ ಯಾರಾದರೂ ಮೋಸ ಮಾಡಿದರೆ ಸೇಡು ತೀರಿಸಿಕೊಳ್ಳಲು ಹೋಗಬೇಡಿ. ಶನಿದೇವನ ನ್ಯಾಯಾಲಯಕ್ಕೆ ಬಿಟ್ಟುಬಿಡಿ. ಶನಿದೇವ ತಕ್ಕ ಶಿಕ್ಷೆಯನ್ನು ಕೊಡುತ್ತಾನೆ. ಜೀವನದಲ್ಲಿ ಮರೆಯಲಾಗದಷ್ಟು ನೋವನ್ನು ಕೊಡುತ್ತಾನೆ. ನೀವು ಕೇವಲ ನಿಮ್ಮ ಗುರಿಯತ್ತ ಮಾತ್ರ ಸಾಗಿ, ಗೆಲುವು ತಾನಾಗಿಯೇ ಲಭಿಸುತ್ತದೆ. ಈ ಮೇಲಿನ ಎಲ್ಲ ಕಷ್ಟಗಳು, ದಾರಿದ್ರ್ಯಗಳು ಸಂಪೂರ್ಣವಾಗಿ ಭಸ್ಮವಾಗಿ ಈ ಯುಗಾದಿಯಿಂದ ನಿಮಗೆ ರಾಜಯೋಗವು ಪ್ರಾಪ್ತಿಯಾಗುತ್ತದೆ. ಈ ಯುಗಾದಿಯ ದಿನ ಬೆಳಿಗ್ಗೆ ಎದ್ದು ತಮ್ಮ ಕೆಲಸಗಳನ್ನು ಪೂರ್ಣಗೊಳಿಸಿ, ಮೈಗೆ ಎಣ್ಣೆ ಹಚ್ಚಿ, ಸ್ನಾನ ಮಾಡಿ, ದೇವರಿಗೆ ವಂದಿಸಿ, ಕುಟುಂಬದಲ್ಲಿ ಶಾಂತ ರೀತಿಯಿಂದ ವರ್ತಿಸಿ, ಯಾರ ಸಹವಾಸಕ್ಕೂ ಹೋಗದೆ ಮನೆಯಲ್ಲೇ ನೆಮ್ಮದಿಯಿಂದ ಯುಗಾದಿ ಹಬ್ಬವನ್ನು ಆಚರಿಸಿ.